Next question, sixth one. How do you view the technological development in the poem The Song of India? Or how does the poet praise India as being developed in industry and technology? Or how do you view the technological development and physical beauty of India as described in the poem The Song of India? Here, how do you view technological development? ತಂತ್ರಜ್ಞಾನದ ಅಭಿವೃದ್ಧಿ. ಟೆಕ್ನಾಲಜಿ ಅಂತಂದೇನು? ತಂತ್ರಜ್ಞಾನ. ತಂತ್ರಜ್ಞಾನದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಆಗಿದೆ ಅಂತ ಸಾಂಗ್ ಆಫ್ ಇಂಡಿಯಾ ಪದ್ಯದಲ್ಲಿ ನಿಮ್ಗೆ ಹೇಗೆ ಗೊತ್ತಾಗತ್ತೆ? ಅದೇ ರೀತಿ ಹೇಗೆ ಕವಿಗಳು ಭಾರತವನ್ನ ಹೊಗಳಿದ್ದಾರೆ, ಯಾವ ರೀತಿಯಲ್ಲಿ? ಕೈಗಾರಿಕೆ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿದ ದೇಶ ಅಂತ ಹೇಗೆ ಹೊಗಳಿದ್ದಾರೆ? ಇಂಡಸ್ಟ್ರಿ ಅಂತಂದ್ರೆ ಏನು ಮಕ್ಕಳೇ? ಕೈಗಾರಿಕೆ. ಇಂಡಸ್ಟ್ರಿ ಅಂದ್ರೆ ಸಾರಿ how does the poet praise India as being developed in industry and technology? ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆ, ಟೆಕ್ನಾಲಜಿ ಅಂತಂದ್ರೆ ತಂತ್ರಜ್ಞಾನ. Okay, how do you view technological development and physical beauty of India as described in the poem? All these questions have same meanings. You have to tell about or describe about the technology, ತಂತ್ರಜ್ಞಾನ ಮತ್ತು ಅಭಿವೃದ್ಧಿ. ಇದರ ಬಗ್ಗೆ ಇಲ್ಲಿ ಕೇಳಿರುವಂತದ್ದು ಪ್ರಶ್ನೆನ ಕೇಳಿದ್ದಾರೆ. ಸೊ ಹೇಗೆ ಕವಿಗಳು ನಿಮ್ಗೆ ಸಾಂಗ್ ಆಫ್ ಇಂಡಿಯಾದಲ್ಲಿ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯನ್ನ ವಿವರಿಸಿದ್ದಾರೆ ಅಂತ ನೀವು ಆನ್ಸರ್ ಮಾಡ್ಬೇಕು. ನೆಕ್ಸ್ಟ್ ಇದ್ರ ಆನ್ಸರ್ ನೋಡೋಣ. Answer is, the poet wished to sing about the dams, steel mills, shipbuilding yards of our nation, and about those who work hard to put India on the page of atomic age. ಅಂತಂದ್ರೇನು? The poet wished to sing about dams. ಡ್ಯಾಮ್ ಅಂತಂದ್ರೇನು? ಆಣೆಕಟ್ಟುಗಳು. ಓಕೆ, ಡ್ಯಾಮ್ ಅಂತಂದ್ರೆ ಆಣೆಕಟ್ಟು. ನಿಮ್ಮ ಊರಲ್ಲೂ ಕೂಡ ನೀವು ಆಣೆಕಟ್ಟುಗಳನ್ನ ನೋಡಿರ್ತೀರ, ಅಥವಾ ಇಲ್ಲಾದ್ರೂ ಪ್ರವಾಸಕ್ಕೆ ಹೋದಾಗ ಆಣೆಕಟ್ಟನ್ನು ನೋಡಿರ್ತೀರ. ಓಕೆ, ಸೊ ದೀಸ್ ಡ್ಯಾಮ್ಸ್ ಹೆಲ್ಪ್ ಟೆಕ್ನಾಲಜಿಕಲಿ ಟು ಅವರ್ ಅಗ್ರಿಕಲ್ಚರ್. ಅದೇ ರೀತಿ ನಮ್ಮ ಕೃಷಿಗೆ ತುಂಬಾ ಸಹಾಯ ಮಾಡುತ್ತೆ ಆಣೆಕಟ್ಟುಗಳು. ಓಕೆ, ಅದೇ ರೀತಿ ಸ್ಟೀಲ್ ಮಿಲ್ಸ್ ಅಂದ್ರೆ, ಸ್ಟೀಲ್ ಅಂತಂದ್ರೇನು? ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆಗಳು. ಸ್ಟೀಲ್ ಮಿಲ್ಸ್ ಅಂತಂದ್ರೇನು? ಉಕ್ಕಿನ ಕೈಗಾರಿಕೆ. ನಿಮ್ಗೆ ಗೊತ್ತಿದೆ, ಟಾಟಾ ಫಸ್ಟ್ ಭಾರತದಲ್ಲಿ ಟಾಟಾ ಅವರು ಸ್ಟೀಲ್ ಮಿಲ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಉದ್ಯೋಗ ಕ್ರಾಂತಿ ಆಯ್ತು. ಓಕೆ, ಸೊ ಇನ್ನು ಭಾರತದಲ್ಲಿ ತುಂಬಾ ಸ್ಟೀಲ್ ಮಿಲ್ಸ್ ಇದಾವೆ. ಈಗ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್. ಶಿಪ್ ಅಂತಂದ್ರೇನು? ಇಲ್ಲಿ ನದಿಗಳಲ್ಲಿ, ಸಮುದ್ರದಲ್ಲಿ ಹೋಗ್ತವೆ ಅಲ್ವಾ ಶಿಪ್ಗಳು, ಹಡಗುಗಳು. ಹಡಗುಗಳನ್ನ ನಿರ್ಮಿಸುವಂತ ಕೇಂದ್ರಗಳು. ಹಡಗು ನಿರ್ಮಾಣ ಏನಂತೀವಿ ನಾವು? ಹಡಗು ನಿರ್ಮಾಣ. ನಾವು ಉಕ್ಕು ಮತ್ತು ಕೈಗಾರಿಕೆಯಲ್ಲಿ ಮುಂದೆ ಇದ್ದೀವಿ, ಆಣೆಕಟ್ಟುಗಳನ್ನ ನಿರ್ಮಿಸ್ತಾ ಇದ್ದೀವಿ. ಅದೇ ರೀತಿ ತುಂಬಾ ವಿಜ್ಞಾನಿಗಳು, ನೀವು ನೋಡಿರ್ತೀರ, ತುಂಬಾ ವಿಜ್ಞಾನಿಗಳು ಇಲ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಭಾರತವನ್ನ ಒಂದು ಅಣು ರಾಷ್ಟ್ರ ಅಂತ ಮಾಡೋದಿಕ್ಕೆ. ಅಟೋಮಿಕ್ ಏಜ್ ಅಂತಂದ್ರೇನು? ಅಣು ವಿಜ್ಞಾನದಲ್ಲೂ ಕೂಡ ಭಾರತ ಮುಂದುವರಿತಾ ಇದೆ. ಓಕೆ, ಸೊ ಈ ಎಲ್ಲ ಲೈನ್ಗಳು ನಮ್ಗೆ ಏನ್ ತಿಳಿಸ್ಕೊಡ್ತವೆ? ಭಾರತವು ತಂತ್ರಜ್ಞಾನ ಮತ್ತು ಕೈಗಾರಿಕೆಯಲ್ಲಿ ತುಂಬಾ ಮುಂದುವರಿದ ದೇಶ ಆಗ್ತಾ ಇದೆ ಅನ್ನೋದು. ಓಕೆ, ದ ಪೋಯಟ್ wished to sing about the dams, steel mills, shipbuilding yards of our nation, about those who work hard to put India on the page of atomic age.